ಮೈಸೂರು ಅರಮನೆಯ ಕಟ್ಟಡದ ಶಿಥಿಲಾವ್ಯವಸ್ಥೆ ಬಗ್ಗೆ ಮಾಡಿದಂಥ ಒಂದು ವರದಿಗೆ ಸಂಬಂಧಪಟ್ಟ ಹಾಗೆ ಅರಮನೆ ಮಂಡಳಿಯ ಉಪನಿರ್ದೇಶಕರಾದಂಥ TS ಸುಬ್ರಹ್ಮಣ್ಯ ಅವರಿಂದ ಒಂದು ಪ್ರತಿಕ್ರಿಯೆಯನ್ನು ಪಡೀಲಿಕ್ಕೆ ಅವರ ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ಉಪನಿರ್ದೇಶಕರ ಸುಬ್ರಹ್ಮಣ್ಯ ಮತ್ತು ಅವರ ಸಹಚರರು ನಮ್ಮ ಇಬ್ಬರು ಪತ್ರಕರ್ತರ ಮೇಲೆ ಗಂಭೀರ ಸ್ವರೂಪದ ಹಲ್ಲೆಯನ್ನು ಮಾಡಿ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಅತ್ಯಂತ ಅಮಾನುಷವಾಗಿ ನಡೆಸ್ಕೊಂಡಿದ್ದಾರೆ. ಇದು ಬಹುಶಃ ಪತ್ರಿಕಾ ಸ್ವಾತಂತ್ರ್ಯದ ಹರಣ ಆಗಿದೆ. ಮತ್ತು ಮೈಸೂರಿನಲ್ಲಿ ಪತ್ರಕರ್ತರು ನಿರ್ಭೀತಿಯಿಂದ ಕೆಲಸ ಮಾಡೋಕ್ಕಾಗದಂಥ ವಾತಾವರಣ ಏನಾದರೂ ಸೃಷ್ಟಿಯಾಗ್ಬಿಟ್ಟಿದೆಯಾ ಅನ್ನೋಂಥ ಆತಂಕ ಕೂಡ ನಮಗೆ ನಿರ್ಮಾಣ ಆಗಿದೆ. ಹೀಗೆ ಒಬ್ಬ ಉಪನಿರ್ದೇಶಕ ಪತ್ರಕರ್ತರು ತಮ್ಮ ಪ್ರತಿಕ್ರಿಯೆಯನ್ನು ಪಡೀಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ತಾವು ಸಾಕಿಕೊಂಡಂಥ ಸಹಚರರ ಮೂಲಕ ಅವರು ಒಳಗೊಂಡಂತೆ ಹಲ್ಲೆಯನ್ನು ಮಾಡೋದಿದೆಯಲ್ಲ, ಅವರ ಕ್ಯಾಮ್ರಾನ ಕಿತ್ಕೊಳ್ಳೋದಿದೆಯಲ್ಲ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದಿದೆಯಲ್ಲ, ಕೀಳಾಗಿ ಅವ್ರನ್ನ ನಡೆಸ್ಕೊಂಡಿದ್ದೆಯಲ್ಲ, ಬಹುಶಃ ಮೈಸೂರಿನ ಇತಿಹಾಸದಲ್ಲಿ ಈ ಥರದ ಘಟನೆ ಆಗಿರಲಿಲ್ಲ. ಬಹುಶಃ ಇದು ಅತ್ಯಂತ ಖಂಡನೀಯವಾದಂಥದ್ದು ಮತ್ತು ಆತಂಕ ಮೂಡಿಸುವಂಥ ಪ್ರಕರಣ. ಹಾಗಾಗಿ ಇವತ್ತು ನಾವು ನಮ್ಮ ಪತ್ರಕರ್ತರಿಗೆ ನ್ಯಾಯವನ್ನು ಕೊಡಬೇಕು ಅಂತಂಥೇಳಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ನಾವು ಇವತ್ತು ಪೊಲೀಸ್ ಠಾಣೆಯಲ್ಲಿ, ದೇವರಾಜ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದೀವಿ. ಈ ವಿಚಾರದಲ್ಲಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಆಗಿರ್ಬೋದು, ಪತ್ರಕರ್ತರಾಗಿರ್ಬೋದು, ಯಾವುದೇ ರೀತಿಯ ಹಿಂದೆ ಸರಿಯುವಂಥ ಪ್ರಶ್ನೆಯೇ ಇಲ್ಲ.